hello, welcome back to my YouTube ಚಾನಲ್. ವಟ ಸಾವಿತ್ರಿ ವ್ರತ ಮಾಡೋಣ ಅನ್ಕೊಂಡಿದೀನಿ. ಯಾರಿಗೆ ವ್ರತ ಮಾಡಕ್ಕಾಗಿರಲ್ಲ ಅವರು ವಟ ಸಾವಿತ್ರಿ ವ್ರತದ ಕಥೆಯನ್ನ ಕೇಳಿದ್ರೆ ಒಳ್ಳೇದಾಗತ್ತಂತೆ. ಸೊ ಬನ್ನಿ ವಟ ಸಾವಿತ್ರಿ ವ್ರತದ ಕಥೆ ಹೇಳ್ತೀನಿ. ಪೂರ್ವದಲ್ಲಿ ಮದ್ರ ದೇಶದ ರಾಜನಾದ ಅಶ್ವಪತಿ ಸಂತಾನಕ್ಕಾಗಿ ಬರೋಬ್ಬರಿ 18 ವರ್ಷಗಳ ಕಾಲ ಸಾವಿತ್ರಿ ದೇವಿಯನ್ನ ಆರಾಧಿಸುತ್ತಾನೆ. ಕೈಯಲ್ಲಿ ಪಾಶವನ್ನು ಹಿಡಿದು ಭಯಂಕರ ರೂಪದಲ್ಲಿ ಬಂದ ಯಮರಾಜನು ಸತ್ಯವಂತನ ದೇಹದಿಂದ ಜೀವವನ್ನು ಪಾಶ ಹಾಕಿ ಎಳೆಯುತ್ತಾನೆ. ತನ್ನ ಪತಿಯನ್ನು ನನಗೆ ಪ್ರಸಾದಿಸಿ ಎಂದು ತುಂಬಾ ವಿನಮ್ರತವಾಗಿ ಕೈ ಮುಗಿದು ಪ್ರಾರ್ಥಿಸುತ್ತಾಳೆ. ಕೆಂಪದಾರನ 3 ರೌಂಡು, 5 ರೌಂಡು, 7 ರೌಂಡು, 9 ರೌಂಡು, ತಪ್ಪದ್ರೆ 108 ರೌಂಡ್ ಆಗಿ ಆಲದ ಮರಕ್ಕೆ ಸುತ್ತಬೇಕು ಪ್ರದಕ್ಷಿಣೆ ಆಗ್ತಾ. ನೆಕ್ಸ್ಟ್ ಲೋಕಲ್ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. hello, welcome back to my YouTube ಚಾನಲ್. ಜಗವನೆ ಮರೆಸುವ ನಗುವಿನ ಅರಸಿಯೇ ಹಗಲಲು ಮಿನುಗುವ ದಾರಿಗೆ ಬೆಳದಿಂಗಳೇ ಇವಳು. ಸೊ ಇವತ್ತು ವಟ ಸಾವಿತ್ರಿ ವ್ರತ ಮಾಡೋಣ ಅನ್ಕೊಂಡಿದೀನಿ. ಸೊ ಈ ವ್ರತ ಮಾಡೋದು ಗಂಡಂಗ್ ದೀರ್ಘಾಯುಷ್ಯ ಆಗ್ಲಿ, ಚೆನ್ನಾಗಿರ್ಲಿ, ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿ ತೊಂದ್ರೆ ಬರ್ದೇ ಇರ್ಲಿ ಅಂತ ಅನ್ಬಿಟ್ಟು ಮಾಡೋದು. ಜೊತೆಗೆ ಫ್ಯಾಮಿಲಿಲಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ಲಿ. ಸೊ ಫ್ಯಾಮಿಲೀಸ್ ಅಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ ಅಂತಾನು ಈ ವ್ರತ ಮಾಡ್ಬೋದು. ಮದ್ವೆ ಆಗಿರೋರು ತನ್ನ ಗಂಡಂಗ್ ಒಳ್ಳೇದಾಗ್ಲಿ ಅಂತ ಈ ವ್ರತ ಮಾಡ್ತಾರೆ. ಮದ್ವೆ ಆಗದೆ ಇದ್ದವರು ನನಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಈ ವ್ರತನ ಮಾಡ್ಬೋದು. ಸೊ ವಟ ಸಾವಿತ್ರಿ ವ್ರತ ಮಾಡೋಕ್ಕೂ ಮುಂಚೆ ಮನೆಯನ್ನ ಶುದ್ಧಿ ಮಾಡ್ಕೊಬೇಕು. ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವ್ರ ಮನೆ ಕ್ಲೀನ್ ಮಾಡ್ಕೊಂತಿದ್ರೆ ನನ್ ಮಿಲ್ಕಿ ಬಂದ್ ನೋಡ್ತಾ ಇದ್ದ, ಏನ್ ಮಾಡ್ತಿದ್ದಾಳ ಮಮ್ಮಿ ಅಂತ. ಸೊ ಅವನ್ನ ಮಾತಾಡ್ಸ್ಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿದೀನಿ. ಸೊ ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಸೀರೆ ಹಾಕೊಂಡು ಲಕ್ಷಣವಾಗಿ ರೆಡಿಯಾಗಿ ಪೂಜೆ ಮಾಡ್ಬೇಕು. ಸೊ ಈ ಸೀರೆ ಹಾಕೊಳ್ಳೋಣ ಅನ್ಕೊಂಡಿದೀನಿ. ಸೊ ರೆಡ್ ಸ್ಯಾರಿ ಹಾಕೊಂಡು ಈ ವ್ರತ ಮಾಡಿದ್ರೆ ಒಳ್ಳೇದು ಅಂತಾರೆ. ಸೊ ಅದಕ್ಕೋಸ್ಕರ ಈ ಸ್ಯಾರಿ ಹಾಕೋತಿದ್ದೀನಿ. ಸೊ ಲೆಟ್ಸ್ ಗೋ ಟ್ರಾನ್ಸ್ಲೇಷನ್ ಮಾಡೋಣ ಒಂದು. ಟ್ಯಾಂಟಾರಾಮ್. ಓಕೆ, ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಈ ವ್ರತ ಮಾಡ್ಬೇಕಾದ್ರೆ ಮದ್ವೆ ಆಗಿದ್ದೋಸ್ತ್ರಲ್ಲಿ ಹೆಣ್ಮಕ್ಳು ಎಷ್ಟು ಚಂದ ರೆಡಿ ಆಗಿರ್ತಾರೋ ಸೊ ಅದೇ ರೀತಿ ರೆಡಿ ಆಗಿ ಸೊ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಸೊ ಇವಾಗ ನಾನು ರೆಡಿ ಆಗಿ ಬಂದು ಮನೇಲಿ ದೇವರಿಗೆ ಪೂಜೆ ಮಾಡಿ ಸೊ ಬನ್ನಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಟ್ಟು ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಡೋವರೆಗೂ 7:30 ಆಗಿತ್ತು. ಸೊ ನಾವು ಅನ್ಕೊಂಡಿದ್ದು ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಅಂತ, ಬಟ್ ಹೋಗಕ್ ಆಗ್ಲಿಲ್ಲ. ಸೊ ಇವಾಗ ಬಂದಿದ್ದೀವಿ ದೇವಸ್ಥಾನದ ಹತ್ರ. ನಾವು ರಾತ್ರಿ ಹೋಗಿ ಬೇರೆ ಆಲದ ಮರನ ಹುಡಿಕೊಂಡ್ ಬಂದಿದ್ವಿ. ಬಟ್ ಅಪ್ಪ ಬನ್ನಿ ನಿಮಗ್ ದೇವಸ್ಥಾನದ ಹತ್ರ ಇರೋ ಆಲದ ಮರಕ್ಕೆ ಕರ್ಕೊಂಡ್ ಹೋಗ್ತೀನಿ ಅನ್ಬಿಟ್ಟು ಕರ್ಕೊಂಡ್ ಬಂದ್ರು. ಸೊ ಈ ದೇವಸ್ಥಾನ ತುಂಬಾ ಹಳೇದಂತೆ, ಲಕ್ಷ್ಮೀ ದೇವಸ್ಥಾನ ಇದು. ಸೊ ಇಲ್ಲೇ ಆಲದ ಮರನೂ ಇತ್ತು. ಸೊ ನನ್ ವ್ರತಕ್ಕೆ ಏನೇನ್ ಬೇಕು ಎಲ್ಲ ಐಟಮ್ಸ್ ರೆಡಿ ಮಾಡ್ಕೋತಿದ್ದೆ. ಸೊ ಇಲ್ಲಿ ಗಾಜ್ ಪೀಸ್ಗಳಿತ್ತು, ಅಪ್ಪ ಅದಕ್ಕೆ ಕ್ಲೀನ್ ಮಾಡ್ತಿದ್ದಾರೆ, ಕಾಲಿಟ್ಬಿಡ್ತೀನಿ ನಾನು ಅಂತ. ಸೊ ಟೈಮ್ ಆಗಿತ್ತು ಅಂತ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಬನ್ನಿ ಈ ವ್ರತ ಹೇಗ್ ಮಾಡೋದು, ಸೊ ಈ ವ್ರತ ಮಾಡೋದ್ರಿಂದ ಏನಾಗತ್ತೆ, ಸೊ ಈ ವ್ರತ ಹೇಗ್ ಬಂತು ಅಂತ ಅನ್ಬಿಟ್ಟು ಕತೆ ಹೇಳ್ತೀನಿ. ಯಾರಿಗೆ ಈ ವ್ರತ ಮಾಡಕ್ಕಾಗಿರಲ್ಲ ಅವರು ವಟ ಸಾವಿತ್ರಿ ವ್ರತದ ಕಥೆಯನ್ನ ಕೇಳಿದ್ರೆ ಒಳ್ಳೇದಾಗತ್ತಂತೆ. ಸೊ ಬನ್ನಿ ವಟ ಸಾವಿತ್ರಿ ವ್ರತದ ಕಥೆ ಹೇಳ್ತೀನಿ. ಪೂರ್ವದಲ್ಲಿ ಮದ್ರ ದೇಶದ ರಾಜನಾದ ಅಶ್ವಪತಿ ಸಂತಾನಕ್ಕಾಗಿ ಬರೋಬ್ಬರಿ 18 ವರ್ಷಗಳ ಕಾಲ ಸಾವಿತ್ರಿ ದೇವಿಯನ್ನ ಆರಾಧಿಸುತ್ತಾನೆ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಸಾವಿತ್ರಿ ದೇವಿ ಪ್ರತ್ಯಕ್ಷವಾಗಿ ಅನುಗ್ರಹಿಸಿದಾಗ ಅಶ್ವಪತಿಯು ಸಾವಿತ್ರಿಯಷ್ಟೇ ಗುಣವುಳ್ಳ ಸಂಸ್ಕಾರವಂತ ಮಗಳಾಗುವ ವರವನ್ನು ಕೇಳುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ಸಾವಿತ್ರಿ ದೇವಿ ತನ್ನ ವರಪ್ರಸಾದವಾಗಿ ಒಂದು ಹೆಣ್ಣು ಮಗಳನ್ನ ಕರುಣಿಸ್ತಾಳಂತೆ. ಅದ್ರ ಜೊತೆಗೆ ಅಶ್ವಪತಿಗೆ ಅವಳ ಮಗಳ ಮೂಲಕ ಅಪಾರ ಕೀರ್ತಿ ಬರುವುದಲ್ಲದೆ 100 ಜನ ಗಂಡು ಮಕ್ಕಳು ಸಹ ಹುಟ್ಟುತ್ತಾರೆ ಅಂತ ಅನುಗ್ರಹಿಸ್ತಾಳಂತೆ. ಅಶ್ವಪತಿ ಆ ವರದ ಪ್ರಭಾವದಿಂದ ಹುಟ್ಟಿದ ಮಗುವಿಗೆ ಸಾವಿತ್ರಿ ಅಂತ ಹೆಸರಿಟ್ಟು ತುಂಬಾ ಮುದ್ದಾಗಿ ಸಾಕಿ ಬೆಳೆಸ್ತಾನೆ. ಯೌವನಕ್ಕೆ ಬಂದ ಸಾವಿತ್ರಿ ಸಾಳ್ವ ರಾಜವಂಶದ ಸತ್ಯವಂತನ ಗುಣಗಳನ್ನ ಕೇಳಿ ಅವನೇ ತನ್ನ ಪತಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನಿರ್ಧರಿಸ್ತಾಳಂತೆ. ನಿಜ ಹೇಳ್ಬೇಕು ಅಂದ್ರೆ ಸತ್ಯವಂತನ ನಿಜವಾದ ಹೆಸರು ಜಿತಾಶ್ವ. ಅವನು ಯಾವಾಗ್ಲೂ ಸತ್ಯವನ್ನೇ ನುಡಿತಿದ್ರಿಂದ ಅವನು ಸತ್ಯವಂತ ಎನ್ನೋ ಹೆಸರಿಂದನೇ ಪ್ರಖ್ಯಾತನಾಗಿದ್ದಂತೆ.
ಅವನ ತಂದೆ ಧೂಮತ್ಸೇನನು ತನ್ನ ರಾಜ್ಯವನ್ನು ಮತ್ತು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡು ಹೆಂಡತಿಯೊಡನೆ ಅರಣ್ಯದಲ್ಲಿ ಆಶ್ರಮದ ಜೀವನವನ್ನ ನಡೆಸ್ತಿರ್ತಾನಂತೆ. ಅವನೊಬ್ನೇ ಮಗನಾದ ಸತ್ಯವಂತನ ಮೇಲೆ ತುಂಬಾ ಆಸೆಯನ್ನ ಇಟ್ಕೊಂಡು ಬದುಕ್ತಿರ್ತಾನಂತೆ. ನಾರದ ಮುನಿ ಹತ್ರ ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡ ಸಾವಿತ್ರಿ ಸತ್ಯವಂತನ ಜೊತೆ ತನ್ನ ಮದ್ವೆಯನ್ನ ಮಾಡಿಸೋದಾಗಿ ತಂದೆಯನ್ನ ಬೇಡಿಕೊಳ್ತಾಳಂತೆ. ಆಗ ನಾರದರು ಸಾವಿತ್ರಿಗೆ ಹೀಗೆ ಹೇಳುತ್ತಾರೆ, ಸತ್ಯವಂತನ ಆಯಸ್ಸು ಇನ್ನು ಕೇವಲ 1 ವರ್ಷ ಮಾತ್ರ ಇದೆ. ಇಂತಹ ಅಲ್ಪಾಯುಷ್ಯನ್ನು ನೀನು ವರಿಸಬೇಡ ಅಂತ ಹೇಳ್ತಾರೆ. ಆದರೆ ದೃಢ ಸಂಕಲ್ಪವನ್ನ ಮಾಡಿದ ಸಾವಿತ್ರಿ ವಿಧಿಯನ್ನ ತನ್ನ ಮನೋಬಲದಿಂದ ಎದುರಿಸಬಲ್ಲೆ ಎಂದು ಹೇಳಿ ಇದಕ್ಕೆ ಬೇರೆ ದಾರಿಯನ್ನು ತೋರಿಸುವಂತೆ ನಾರದರ ಹತ್ರ ಪ್ರಾರ್ಥಿಸುತ್ತಾಳೆ. ಆಗ ನಾರದರು ಆಕೆಗೆ ಬಾಲ ತ್ರಿಪುರ ಸುಂದರಿ ತ್ರಿರಾರ್ಥ ವ್ರತವನ್ನು ಬೋಧಿಸುತ್ತಾರೆ. ಆಮೇಲೆ ಆಕೆಯ ತಂದೆಯನ್ನು ಸಂಪರ್ಕಿಸಿ ಸಾವಿತ್ರಿ ಮತ್ತು ಸತ್ಯವಂತನ ಮದುವೆಯನ್ನು ಮಾಡಿಸಿ ಹೊರಡ್ತಾರೆ. ಮದ್ರ ದೇಶದ ರಾಜಕುಮಾರಿಯಾಗಿ ಅತಿ ಮುದ್ದಾಗಿ ಬೆಳೆದ ಸಾವಿತ್ರಿ ಮದುವೆಯಾದ ಮೇಲೆ ಒಂದು ಸಾಮಾನ್ಯ ಗೃಹಿಣಿಯಂತೆ ತೀರಾ ಸರಳವಾಗಿ ಪ್ರಶಾಂತವಾಗಿ ಆಶ್ರಮದ ಜೀವನವನ್ನು ಆರಂಭಿಸುತ್ತಾಳೆ. ಅತ್ತೆ ಮಾವನನ್ನು ತುಂಬಾ ಜಾಗೃತೆಯಿಂದ ನೋಡಿಕೊಳ್ಳುತ್ತಾ ಪತಿಯ ಮೇಲಿನ ಪ್ರೀತಿಯಲ್ಲೇ ಮುಳುಗಿದ್ದರೂ ಆಕೆಯ ಮನಸ್ಸಿನಲ್ಲಿ ಸದಾ ನಾರದರು ಹೇಳಿದ ಮಾತುಗಳೇ ನೆನಪಾಗುತ್ತಿರುತ್ತವೆ. ಮಹರ್ಷಿ ಹೇಳಿದ ಆ ಕೊನೆಯ ಸಮಯದ 4 ದಿನಗಳ ಮುಂಚಿತವಾಗಿ ಸಾವಿತ್ರಿ ಬಾಲ ತ್ರಿಪುರ ಸುಂದರಿ ತ್ರಿರಾರ್ಥ ವ್ರತವನ್ನು ಪ್ರಾರಂಭಿಸುತ್ತಾಳೆ. ಕಠಿಣ ದೀಕ್ಷೆಯಿಂದ ಆ ವ್ರತವನ್ನು ನಿಯಮಬದ್ಧವಾಗಿ ಪೂರೈಸುತ್ತಾಳೆ. 4ನೇ ದಿನ ಮುಂಜಾನೆ ಶುಚಿಯಾಗಿ ಕಾಡಿನಲ್ಲಿ ಸಿಗುವ ಅಲಸಂದೆ ಮತ್ತು ಬೆಲ್ಲವನ್ನು ಸೇರಿಸಿ ದೋಸೆಗಳನ್ನು ತಯಾರಿಸಿ ಬೆಣ್ಣೆಯ ಮುದ್ದೆಯ ಜೊತೆಗೆ ದೇವಿಗೆ ನೈವೇದ್ಯವನ್ನು ಅರ್ಪಿಸುತ್ತಾಳೆ. ಆಮೇಲೆ ಪೂಜೆಗೆ ಕಾಡಿನಲ್ಲಿ ಯಾರು ಮುತ್ತೈದೆಯರು ಸಿಗದ ಕಾರಣ ಆಲದ ಮರವನ್ನೇ ಮುತ್ತೈದೆ ಎಂದು ಭಾವಿಸಿ ಆ ಮರಕ್ಕೆ ಸೀರೆ ಮತ್ತು ರವಿಕೆಯನ್ನು ಇಟ್ಟು 108 ಬಾರಿ ಮರಕ್ಕೆ ನೂಲಿನಿಂದ ಸುತ್ತಿ ಬರುತ್ತಾಳೆ. ನಂತರ ಪತಿಗೆ ಭೋಜನವನ್ನು ಉಣಿಸಿ ತಾನು ಕೂಡ ಊಟ ಮಾಡಿ ವ್ರತವನ್ನು ಮುಕ್ತಾಯಗೊಳಿಸುತ್ತಾಳೆ. ಇನ್ನು ನಾರದರು ಹೇಳಿದ ಗಡುವು ಬಂದೇ ಬಿಡುತ್ತದೆ. ಎಂದಿನಂತೆ ಪತಿ ಕೊಡಲಿಯನ್ನು ಹಿಡಿದು ಕಾಡಿಗೆ ಹೊರಟಾಗ ಸಾವಿತ್ರಿ ಕೂಡ ಪತಿಯ ಜೊತೆಯಲ್ಲೇ ಹೆಜ್ಜೆ ಹಾಕುತ್ತಾಳೆ. ಪತಿಯ ಬೆನ್ನ ಹಿಂದೆಯೇ ನಡೆಯುತ್ತಿದ್ದ ಸಾವಿತ್ರಿ ಅವನು ತೋರಿಸಿದ್ದ ಕಾಡಿನ ವಿಸ್ಮಯವನ್ನು ವಿಶೇಷವನ್ನು ಕೇಳುತ್ತಿದ್ದರೂ ಆಕೆಯ ಸರ್ವೇಂದ್ರಿಯವು ಮಾತ್ರ ಪತಿಯ ಮೇಲೆ ಗಮನ ಇತ್ತು. ಸ್ವಲ್ಪ ಸಮಯದ ನಂತರ ಆ ದುರಂತದ ಗಳಿಗೆ ಬಂದೇ ಬಿಟ್ಟಿತು. ನಡೆದು ದಣದಿದ್ದ ಪತಿಯನ್ನು ಸಾವಿತ್ರಿ ತನ್ನ ಮಡಿಲಿನಲ್ಲಿ ಮಲಗಿಸಿಕೊಳ್ಳುತ್ತಾಳೆ. ಮರುಕ್ಷಣವೇ ಸತ್ಯವಂತ ಗಾಢ ನಿದ್ರೆಗೆ ಜಾರಿ ಬಿಡುತ್ತಾನೆ. ಅಷ್ಟರಲ್ಲೇ ಎಮ್ಮೆಯ ಗಂಟೆಗಳು ಗಣ ಗಣ ಎಂದು ಸೌಂಡ್ ಮಾಡುತ್ತವೆ. ಕೈಯಲ್ಲಿ ಪಾಶವನ್ನು ಹಿಡಿದು ಭಯಂಕರ ರೂಪದಲ್ಲಿ ಬಂದ ಯಮರಾಜನು ಸತ್ಯವಂತನ ದೇಹದಿಂದ ಜೀವವನ್ನು ಪಾಶ ಹಾಕಿ ಎಳೆಯುತ್ತಾನೆ. ಸಾವಿತ್ರಿ ಮಾಡಿದ ತ್ರಿರಾರ್ಥ ವ್ರತದ ಫಲದಿಂದಾಗಿ ಯಾರಿಗೂ ಕಾಣಿಸದ ಆ ಭಯಂಕರ ದೃಶ್ಯಗಳು ಸಾವಿತ್ರಿಗೆ ಕಣ್ಣಿಗೆ ಕಟ್ಟಿದಂತೆ ಕಾಣಿಸುತ್ತವೆ. ಸಾವಿತ್ರಿ ತನ್ನ ಪತಿಯ ಜೀವವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಯಮನಿಗೆ ಅಡ್ಡಗಟ್ಟುತ್ತಾಳೆ. ತನ್ನನ್ನು ನೋಡಿಯೂ ಎದರದೆ ಅಡ್ಡ ನಿಂತ ಆಕೆಯನ್ನು ನೋಡಿ ಯಮನು ಹೀಗೆ ಹೇಳುತ್ತಾನೆ, ಇಂದಿಗೆ ನಿನಗೂ ನಿನ್ನ ಪತಿಗೂ ಇದ್ದ ಋಣ ತೀರಿ ಹೋಯಿತು. ನಿನ್ನ ಪತಿಯೇ ಮಾಡಬೇಕಾದ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನೀನು ನಿನ್ನ ದಾರಿಯಲ್ಲಿ ಹೋಗು ಎಂದು ಹೇಳಿ ತಿರುಗುತ್ತಾನೆ. ಆದರೆ ಸಾವಿತ್ರಿ ಜೀವವಿಲ್ಲದ ತನ್ನ ಪತಿಯ ದೇಹವನ್ನು ಮರದ ಮರೆಯಲ್ಲಿ ಬಚ್ಚಿಟ್ಟು ಯಮನನ್ನು ಹಿಂಬಾಲಿಸುತ್ತಾ ಹೋಗುತ್ತಾಳೆ. ಯಾರು ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ತಿಳಿದು ಯಮನು ತಿರುಗಿ ನೋಡಿದಾಗ ಸಾವಿತ್ರಿ ಬರ್ತಿರೋದನ್ನ ನೋಡಿ ಆಶ್ಚರ್ಯಪಟ್ಟು ಹೀಗೆ ಹೇಳ್ತಾನೆ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನಿನ್ನ ಪತಿಯ ಪ್ರಾಣವನ್ನು ಬಿಟ್ಟು ಯಾವುದೇ ವರ ಬೇಕಾದ್ರೂ ಕೇಳು, ಕೊಡುತ್ತೇನೆ ಎನ್ನುತ್ತಾರೆ. ಆಗ ಆ ಪತಿವ್ರತೆಯು ತನ್ನ ಅತ್ತೆ ಮಾವಂದಿರು ಕಳೆದುಕೊಂಡ ಕಣ್ಣು ಮತ್ತೆ ಬರುವುದಾಗಿ ಮತ್ತು ಅವರು ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಕೊಡು ಎಂದು ಹಾಗೂ ಅವರ ಕ್ಷೇಮವನ್ನು ಬಯಸಿ ಕೇಳಿಕೊಳ್ಳುತ್ತಾಳೆ. ಯಮನು ಆ ವರವನ್ನು ನೀಡಿದರೂ ಕೂಡ ಸಾವಿತ್ರಿ ಯಮನನ್ನು ಹಿಂಬಾಲಿಸುವುದನ್ನು ನಿಲ್ಲಿಸುವುದಿಲ್ಲ. ಆಗ ಯಮನು ಸಾವಿತ್ರಿಗೆ, ಅಮ್ಮ, ನಿನ್ನ ಆಟವನ್ನು ಬಿಟ್ಟು ಹಿಂತಿರುಗಿ ಹೋಗು. ಬೇಕಿದ್ದರೆ ಇನ್ನೊಂದು ವರ ಕೇಳು, ಆದರೆ ಅದರಲ್ಲಿ ನಿನ್ನ ಗಂಡನ ಪ್ರಾಣ ಇರಬಾರದು ಅಂದಾಗ ಸಾವಿತ್ರಿ ದೇವಿ ಯಮನಲ್ಲಿ ಹೀಗೆ ವರವನ್ನು ಕೇಳುತ್ತಾಳೆ. ತನ್ನ ತಂದೆಯ ಮನೆಗೆ ವಾರಸುದಾರರು ಬೇಕೆಂದು ಕೇಳುತ್ತಾಳೆ. ಆಕೆಯ ಕೋರಿಕೆಯನ್ನು ಮನ್ನಿಸಿ ಸಾವಿತ್ರಿಯ ತಂದೆಯಾದ ಅಶ್ವಪತಿಗೆ 100 ಜನ ಪುತ್ರರನ್ನು ಅನುಗ್ರಹಿಸುತ್ತಾನೆ ಯಮಧರ್ಮರಾಜ. ಆದರೂ ಸಾವಿತ್ರಿ ತನ್ನ ಪಟ್ಟು ಬಿಡದೆ ಯಮನನ್ನು ಹಿಂಬಾಲಿಸುತ್ತಾನೆ ಇರುತ್ತಾಳೆ. ಮತ್ತೆ ಯಮನಿಗೆ ಹೀಗೆ ಹೇಳುತ್ತಾಳೆ, ಸ್ವಾಮಿ, 7 ಹೆಜ್ಜೆ ಜೊತೆಯಾಗಿ ನಡೆದರೆ ಅಪರಿಚಿತರು ಕೂಡ ಬಂಧುಗಳಾಗುತ್ತಾರೆ ಅಲ್ಲವಾ? ನಾವಿಬ್ಬರು ಅದಕ್ಕಿಂತ ಎಷ್ಟೋ ಹೆಜ್ಜೆಗಳನ್ನ ಜೊತೆಯಾಗಿ ನಡೆದಿದ್ದೇವೆ, ಹಾಗಾಗಿ ಆತ್ಮ ಬಂಧುಗಳಾಗಿದ್ದೇವೆ ಅನ್ನುತ್ತಾಳೆ. ಅದಕ್ಕೆ ಯಮನು, ಸಾವಿತ್ರಿ, ನಿನ್ನ ಮಾತುಗಳು ನನಗೆ ತುಂಬಾ ಸಂತೋಷವನ್ನು ತಂದಿದೆ.
ಇನ್ನೊಂದು ವರವನ್ನು ಕೊಡುತ್ತೇನೆ ಕೇಳು ಎನ್ನುತ್ತಾನೆ. ಗಮನಿಸಬೇಕಾದ ವಿಷಯ ಏನಂದ್ರೆ, ಪ್ರತಿ ವರವನ್ನು ನೀಡುತ್ತಿದ್ದಾಗ ಯಮನು ನಿನ್ನ ಗಂಡನ ಪ್ರಾಣವನ್ನ ಬಿಟ್ಟು ಎಂದು ಹೇಳುತ್ತಿದ್ದವನು ಆ ಷರತ್ತನ್ನ ಹಾಕೋದ್ನೇ ಮರೆತು ಬಿಡ್ತಾನಂತೆ. ಇದನ್ನೇ ಕಾಯುತ್ತಿದ್ದ ಸಾವಿತ್ರಿ ಹೀಗೆ ವರವನ್ನು ಕೇಳುತ್ತಾಳೆ. ಸ್ವಾಮಿ, ಈ ಬಾರಿ ನೀವು ಯಾವುದೇ ರೀತಿಯಾದ ನಿಬಂಧನೆಗಳನ್ನ ನೀವು ಹಾಕಿಲ್ಲ. ಆದ್ದರಿಂದ ತನ್ನ ಸೌಭಾಗ್ಯವನ್ನು ಅಂದರೆ ತನ್ನ ಪತಿಯನ್ನು ನನಗೆ ಪ್ರಸಾದಿಸಿ ಎಂದು ತುಂಬಾ ವಿನಮ್ರತವಾಗಿ ಕೈಮುಗಿದು ಪ್ರಾರ್ಥಿಸುತ್ತಾಳೆ. ಆಕೆಯ ವಿನಯ ಸಮಯ ಪ್ರಜ್ಞೆಯನ್ನು ಮೆಚ್ಚಿದ ಯಮಧರ್ಮರಾಜನು ಸತ್ಯವಂತನ ಪ್ರಾಣವನ್ನು ಮರಳಿ ನೀಡಿ ಯಮಧರ್ಮರಾಜ ಅವನ್ನ ಬದುಕಿಸ್ತಾನಂತೆ. ಅವರಿಬ್ಬರನ್ನ ಮನಸಾರೆ ಅರಸಿ ಅಲ್ಲಿಂದ ಮಾಯವಾಗ್ತಾರಂತೆ. ಇದ್ರಿಂದ ಸಾವಿತ್ರಿಗೆ ಅಪಾರ ಸಂತೋಷವಾಗುತ್ತಂತೆ. ಸೊ ಇದೇ ವಟ ಸಾವಿತ್ರಿ ವ್ರತದ ಪವಿತ್ರವಾದ ಕತೆ. ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನ ಆಯುಷ್ಯಗೋಸ್ಕರ ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಈ ವ್ರತ ಮಾಡಿದ್ರೆ ತುಂಬ ಒಳ್ಳೇದಾಗತ್ತೆ. ಸೊ ನಾನು ಈ ವರ್ಷ ಮದುವೆ ಆಗಿರೋದ್ರಿಂದ ಇದೇ ನನ್ನ ಫಸ್ಟ್ ವ್ರತ. ಸೊ ಅದಕ್ಕೋಸ್ಕರ ನಾನು ಈ ವ್ರತ ಮಾಡಿದ್ದೀನಿ. ಸೊ ನಾನು ಈ ವ್ರತ ಮಾಡಿದ್ದು ಜೂನಲ್ಲಿ ಬಂದಿರೋ ಜ್ಯೇಷ್ಠ ಹುಣ್ಣಿಮೆ ದಿನ. ಸೊ ನಾನು ಇದನ್ನು ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ಸಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಸೊ ವಟ ಸಾವಿತ್ರಿ ವ್ರತದ ಕತೆನ ತಿಳ್ಕೊಂಡು ಬಂದ್ರಿ. ಸೊ ವಟ ಸಾವಿತ್ರಿ ವ್ರತ ಮಾಡೋದು ಹೇಗೆ ಅಂತಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಬಾಯಲ್ಲಿ ಹೇಳೋಕ್ಕಾಗಿರ್ಲಿಲ್ಲ, ಸೊ ಇವಾಗ ಬಾಯಲ್ಲಿ ಹೇಳ್ತಿದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮಡಿಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆನೂ ಕ್ಲೀನ್ ಮಾಡಿ ದೇವ್ರಿಗೆ ಏನಾದರೂ ನೈವೇದ್ಯ ರೆಡಿ ಮಾಡಿಕೊಂಡು ಮದುವೆ ಆಗಿದ್ದ ವಸ್ತ್ರಲ್ಲಿ ಹೇಗೆ ರೆಡಿ ಆಗಿರ್ತಿರೋ ಆ ರೀತಿ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ದೇವ್ರ ಪೂಜೆ ಮಾಡಿ ಆಲದ ಮರದ ಹತ್ರ ಹೋಗ್ಬೇಕು. ಆಲದ ಮರದ ಬುಡಕ್ಕೆ ನೀರ್ ಹಾಕಿ 3 ಕಲ್ಗಳನ್ನ ಆಲದ ಮರದ ಕೆಳಗೆ ಇಟ್ಕೊಂಡು ಅದನ್ನು ತೊಳ್ಕೊಂಡು ಸೊ ಆಲದ ಮರಕ್ಕೆ ಮತ್ತೆ ಆ 3 ಕಲ್ಗೆ ಅರ್ಶಿನ ಕುಂಕುಮ ಇಟ್ಟು ಹೂ ಮುಡಿಸ್ಕೊಂಡು ಪೂಜೆ ಮಾಡ್ಕೊಬೇಕು. ಸೊ ನೀವೇನ್ ನೈವೇದ್ಯ ಮಾಡ್ಕೊಂಡ್ಬಂದಿರ್ತೀರಾ ಅದನ್ನ ಆಲದ ಮರಕ್ಕೂ ಆ ಕಲ್ಗೂ ಸೇರಿಸಿ ನೈವೇದ್ಯ ಇಡಬೇಕು. ಸೊ ಅದೆಲ್ಲ ಆದ್ಮೇಲೆ ಮಂಗಳಾರತಿನೂ ಮಾಡ್ಕೊಳ್ಳಿ. ಸೊ ಸಪ್ಪೆ ನೂಲ್ನ ನೀವು ಮನೆಯಿಂದಾನೆ ಕೆಂಪು ದಾರ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಳದಿ ದಾರ ಮಾಡ್ಕೋಬೇಕು. ಸೊ ಆಲದ ಮರಕ್ಕೆ ಸುತ್ತಿರೋದ್ರಿಂದ ಕೆಂಪು ದಾರ ಮಾಡಿದ್ರೆ ಶ್ರೇಷ್ಠವಾದದ್ದು. ಸೊ ಕೆಂಪು ದಾರನ 3 ರೌಂಡು, 5 ರೌಂಡು, 7 ರೌಂಡು, 9 ರೌಂಡು, ತಪ್ಪಿದ್ರೆ 108 ರೌಂಡ್ ಆಗಿ ಆಲದ ಮರಕ್ಕೆ ಸುತ್ತಬೇಕು ಪ್ರದಕ್ಷಿಣೆ ಆಗ್ತಾ. ಸೊ ನನ್ನ ಗಂಡಂಗೆ ಒಳ್ಳೇದಾಗ್ಲಿ, ಮನೆಯವ್ರಿಗೆ ಒಳ್ಳೇದಾಗ್ಲಿ, ನನ್ನ ಗಂಡ ದೀರ್ಘಾಯುಷ್ಯಾಗಿರ್ಲಿ ಅಂತ ಕೇಳ್ಕೊತಾನೆ ಪ್ರದಕ್ಷಿಣೆ ಹಾಕ್ಬೇಕು. ಸೊ ಅದೆಲ್ಲ ಆದ್ಮೇಲಿಂದ ಲಾಸ್ಟಿಗೆ ಹಸಿ ಹಾಲನ್ನ ಆಲದ ಮರದ ಬುಡಕ್ಕೆ ಹಾಕಿ ಪೂಜೆನ ಸಮಾಪ್ತಿ ಮಾಡಬೇಕು. ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಗಂಡನ ಪಾದ ಪೂಜೆ ಮಾಡಬೇಕು, ಇಲ್ಲಾಂದ್ರೆ ಆಶೀರ್ವಾದ ತಗೊಂಡು ವ್ರತನ ಮುಗಿಸ್ಬೇಕು. ಸೊ ನಾನು ಆಲದ ಮರದ ಪೂಜೆ ಮುಗ್ದಾದ್ಮೇಲೆ ಅಲ್ಲೇ ಲಕ್ಷ್ಮೀ ದೇವಿ ದೇವಸ್ಥಾನ ಮತ್ತೆ ಶಿವನ ದೇವಸ್ಥಾನ ಇತ್ತು, 2 ದೇವಸ್ಥಾನಕ್ಕೂ ಹೋಗಿದ್ವಿ. ಸೊ ನಾವು ಹೋಗೋ ಟೈಮ್ಗೆ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಅಭಿಷೇಕ ಆಗ್ತಿತ್ತು. ಸೊ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಜೊತೆಗೆ ಪೂಜಾರು ಸಹ ಹೇಳಿದ್ರು ಏನಾದ್ರೂ ಹೂ ಕೇಳ್ತೀರಾ ಅಂದ್ರೆ ಕುತ್ಕೊಂಡು ಕೇಳಿ ಅಂತ. ಸೊ ನಾನು ಹೂ ಕೇಳಿದೆ. ಸೊ ಹೂ ಬಿತ್ತು, ಖುಷಿ ಆಯ್ತು. ಸೊ ಮನೆಗೆ ಬರೋವರೆಗೂ 11 o'clock ಆಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಈ ವರ್ಷ ವಟ ಸಾವಿತ್ರಿ ವ್ರತ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಈ ವರ್ಷ ಈ ವ್ಲಾಗ್ನ ನೋಡಿ ಮುಂದಿನ ವರ್ಷ ಮಾಡಬೇಕು ಅಂತ ಅನ್ಕೊಂತಿದ್ದೀನಿ ಅವರು ಕಮೆಂಟ್ ಮೂಲಕ ತಿಳಿಸಿ. ಸೊ ವಟ ಸಾವಿತ್ರಿ ವ್ರತದ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಹೆಚ್ಚಾಗಿನ ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಯಾರ್ಯಾರು ವಟ ಸಾವಿತ್ರಿ ವ್ರತದ ಬಗ್ಗೆ ಗೊತ್ತಿರಲಿಲ್ಲ ತಿಳ್ಕೊಂಡ್ರಿ ಮುಂದಿನ ವರ್ಷ ವ್ರತ ಮಾಡಬೇಕು ಅಂತಿದ್ದೀರಾ, ಖಂಡಿತ ವ್ರತ ಮಾಡಿ. ಹೊಸ್ದಾಗಿ ಮದುವೆ ಆಗಿರೋರಂತ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.